ಹೆಲೋ ಎವ್ರಿವಾನ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಂಗೆ ಗೊತ್ತು ನಿಮ್ಮ ನೀಟ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಷ್ಟು ಬರಲಿಲ್ಲ. ಯಾಕಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ನಿಮಗೋಸ್ಕರ ಅಂತಲೇ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ಇವತ್ತು ಬರ್ತಾ ಇದ್ದೇನೆ. ದ್ಯಾಟ್ ಇಸ್, ಡಿಂಟ್ ಸ್ಕೋರ್ ವೆಲ್ ಇನ್ ನೀಟ್, ದೆನ್ ಯು ಹ್ಯಾವ್ ಗಾಟ್ ಸರ್ಟೇನ್ ಆಲ್ಟರ್ನೇಟಿವ್ ಕೆರಿಯರ್ ಪಾತ್ವೇ. ಸೊ ಈ ವಿಡಿಯೋವನ್ನು ಶುರು ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳ್ತೇನೆ, ಕೇಳಿ ಮಕ್ಕಳೇ. MBBS ಇಸ್ ನಾಟ್ ಎವ್ರಿಥಿಂಗ್. MBBS ಅಂದರೆ ಎಲ್ಲವೂ ಅಲ್ವೇ ಅಲ್ಲ. MBBS ಆದರೆ ಲೈಫ್ ಸೆಟ್ ಅಲ್ಲ. ನೀವು MBBS ಆದಮೇಲೆ ನೀವು MD ಮಾಡಬೇಕಾಗುತ್ತೆ. ಆ MD ಮಾಡಬೇಕಾದ್ರೆ ಅದಕ್ಕೆ ನೀವು PG ನೀಟ್ ಬರಿಬೇಕಾಗುತ್ತೆ. ಆ PG ನೀಟ್ ನಿಮ್ಮ UG ನೀಟಿಂದ 10 ಪಟ್ಟು ಜಾಸ್ತಿ ಡಿಫಿಕಲ್ಟ್ ಇರುತ್ತೆ. ಓಕೆ, ಸೊ ತುಂಬ ಜನ ಏನು ಮಾಡ್ತಾರಂದರೆ ಡ್ರಾಪ್ ತಗೊಳ್ತಾರೆ. ಒಂದಲ್ಲ, ಎರಡಲ್ಲ, 3, 4, 5 ಡ್ರಾಪ್ ತಗೊಳ್ತಾರೆ. ಸೊ ಸ್ಟೂಡೆಂಟ್ಸ್, ಅಷ್ಟೊಂದು ಡ್ರಾಪ್ ತಗೊಳ್ಳುವಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲ UG ನೀಟ್. ಸೊ ಇಫ್ ಯು ಡಿಡ್ ನಾಟ್ ಸ್ಕೋರ್ ವೆಲ್ ಇನ್ ನೀಟ್ ಎಕ್ಸಾಮ್, ಇಟ್ ಇಸ್ ಓಕೆ. ಗೋ ಅಹೆಡ್ ವಿತ್ ಆಲ್ಟರ್ನೇಟಿವ್ ಕೆರಿಯರ್ ಪಾತ್ವೇಸ್, ಗೋ ಅಹೆಡ್ ವಿತ್ ಅದರ್ ಕೋರ್ಸಸ್. ಯಾಕಂದರೆ ಬೇರೆ ಕೋರ್ಸ್ ಸಹ ನಿಮಗೆ MBBSನಷ್ಟೇ ಏನು ಪೇ ಮಾಡುತ್ತೆ. ಸೊ ಏನು ಡಿಫ್ರೆನ್ಸ್ ಅಂದರೆ, MBBS ಸ್ವಲ್ಪ ಜಾಸ್ತಿ ಓವರ್ ಹೈಪ್ಡ್ ಕೋರ್ಸ್ ಸಹ ಹೌದು. ಸೊ ನೀವು ಕಂಪೇರ್ ಮಾಡಿದ್ರೆ MBBS ಕೋರ್ಸ್ ಕಂಪ್ಲೀಷನ್ ಮತ್ತು ಬೇರೆ ಕೋರ್ಸ್ ಕಂಪ್ಲೀಷನ್, ಇಫ್ ಯು ಕಂಪೇರ್ ದ ಇಯರ್ಸ್, ನೀವು MBBS ಕೋರ್ಸ್ ಮಾಡೋ ಟೈಮಲ್ಲಿ ಬೇರೆ ಕೋರ್ಸನ್ನು ಮಾಡಿ ಯು ವುಡ್ ಬಿ ಸ್ಟಾರ್ಟ್ ಟು ಅರ್ನ್ ಆಸ್ ವೆಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ದಿ ಆಲ್ಟರ್ನೇಟಿವ್ ಕೆರಿಯರ್ ಪಾತ್ಸ್ that you can go ahead with apart from MBBS. So MBBS ಬಿಟ್ಟರೆ ಬೇರೆ ಯಾವ ಕೋರ್ಸ್ ಮ್ಯಾಮ್ ಥ್ರೂ ನೀಟ್ ಎಕ್ಸಾಮ್ ಆರ್ ಥ್ರೂ KCT ಅಂತ ಕೇಳಿದ್ರೆ, ದ ನೆಕ್ಸ್ಟ್ ಕೋರ್ಸ್ ಬರುವಂಥದ್ದು BDS, ಬ್ಯಾಚುಲರ್ಸ್ ಇನ್ ಡೆಂಟಲ್ ಆ್ಯಂಡ್ ಸರ್ಜರಿ. ಸೊ ಈ BDS ಕೋರ್ಸ್ ಮಾಡಬೇಕಾದ್ರೆ ನಿಮ್ಮ ಸ್ಕೋರ್ ಶುಡ್ ಬಿ ಅರೌಂಡ್ 500 to 600 ದಿಸ್ ಇಯರ್. ಮುಂಚೆ ಎಲ್ಲ 400 to 500 ಒಳಗಡೆ ಬಂದರೂ ಸಾಕಾಗ್ತಿತ್ತು BDSಗೆ. ಆದರೆ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ನೀಟಿನ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗಿದಲ್ವಾ. ಸೊ ಆ ರೀಸನಿಂದಾಗಿ 500 to 600 ಸ್ಕೋರ್ ನಿಮಗೆ ಬಂದರೆ ನೀವು BDS ಅನ್ನು ಮಾಡಬಹುದು. ಓಕೆ, ಸೊ ಲೆಟ್ಸ್ ಸಿ ಸರ್ಟನ್ ಇನ್ಫಾರ್ಮೇಷನ್ ಅಬೌಟ್ BDS. ಸೇಫ್ ಸ್ಕೋರ್ ಇಸ್ ಬಿಟ್ವೀನ್ 500 to 600. ಇದೊಂದು ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ ಜಸ್ಟ್ ಲೈಕ್ MBBS. 4+1 ಇಯರ್ ಇರುತ್ತೆ, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ MBBS ಥರಾನೇ. ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಅಡ್ಮಿಷನ್ ಪ್ರೊಸೆಸ್ ಇಸ್ ಎಂಟ್ರೆನ್ಸ್ ಎಕ್ಸಾಮ್, ದಟ್ ಇಸ್ ಥ್ರೂ ದ ನೀಟ್ ಎಕ್ಸಾಮ್. ನೀಟ್ UGಯ ಮುಖಾಂತರ ನೀವು BDS ಕೋರ್ಸನ್ನು ಮಾಡ್ಬೋದು. ಓಕೆ, ಇಷ್ಟು ಸ್ಕೋರ್ ಬರಬೇಕು ಅಪ್ರಾಕ್ಸಿಮೇಟ್ಲಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆ ಗೊತ್ತಿರೋ ಹಾಗೆ 12th ಸ್ಟ್ಯಾಂಡರ್ಡ್ ಅಥವಾ 2nd PUCಯನ್ನು ಕಂಪ್ಲೀಟ್ ಮಾಡಿರಬೇಕು ವಿತ್ PCB ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ ವಿತ್ ಮಿನಿಮಮ್ ಆಫ್ 50% ಸ್ಕೋರ್. ಕೋರ್ಸ್ ಫೀಸ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಇಟ್ ವಿಲ್ ಗೋ ಫ್ರಮ್ 1 lakh to 9 lakh. ಇನ್ ಏನು ಆವರೇಜ್ 1 lakh ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ 9 lakh ಇರುತ್ತೆ ವರ್ಷಕ್ಕೆ, ಜಾಸ್ತಿ ಸಹ ಇರುತ್ತೆ. ಓಕೆ, ಆವರೇಜ್ ಇನಿಷಿಯಲ್ ಸ್ಯಾಲರಿ ನಾನು ಮಾತಾಡಬಾರ್ದು, ಆದರೂ ಇಲ್ಲೊಂದು ಕೊಟ್ಟಿದ್ದೇನೆ. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈಗ ಏನಾಗಿದೆ ಅಂದರೆ, unless and until you're studying in IIT, NIT or some top colleges of India, ನಿಮ್ಮ ಸ್ಯಾಲರಿ will be around 3 to 4 lakh. ಓಕೆ, ಸೊ 3 to 4 lakh is a minimum salary. ನನ್ನ ಟೈಮಲ್ಲಿ ಸ್ಯಾಲರಿ ವಾಸ್, ನಾರ್ಮಲ್ ಸ್ಯಾಲರಿ ವಾಸ್ ಫಾರ್ MSc ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದವರಿಗೆ ಸ್ಯಾಲರಿ ವಾಸ್ ಅರೌಂಡ್ 2 to 2.5 LPA. ಆದರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಇಟ್ ಇಸ್ ಅರೌಂಡ್ 3 to 4. ಏನೋ ಒಂದು ಡಬ್ಬಾ ಜಾಬ್ ಅಂತಂದ್ರು, ಏನೋ ಒಂದು ಜಾಬ್ ಅಂತ ಅಂದರು, ದ ಸ್ಯಾಲರಿ ವಿಲ್ ಬಿ ಅರೌಂಡ್ 3 to 4 LPA ಈಗ. ಓಕೆ, ಸೊ ಚೆನ್ನಾಗಿರೋ ಕಾಲೇಜಲ್ಲಿ ಮಾಡಿದ್ರೆ, BDS ಮಾಡಿದ್ರೆ, ಅಥವಾ ಚೆನ್ನಾಗಿರೋ ಹಾಸ್ಪಿಟಲಲ್ಲೆಲ್ಲ ಪ್ಲೇಸ್ಮೆಂಟ್ ಆದರೆ, ಇಟ್ ಕ್ಯಾನ್ ಗೋ ಇವನ್ ಅಪ್ ಟು 12 LPA, ಅಂದರೆ lakh per annum. ಓಕೆ, ದಿಸ್ ಇಸ್ ಆವರೇಜ್ ಇನಿಷಿಯಲ್ ಸ್ಯಾಲರಿ, 4 to 12 LPA.
ಟಾಪ್ ರಿಕ್ರೂಟರ್ಸ್ ಯಾರು ಹೈರ್ ಮಾಡ್ತಾರೆ ಡೆಂಟಿಸ್ಟ್ ಅನ್ನ, BDS ಮಾಡಿದವರನ್ನ? ಡೆಂಟಲ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹೆಲ್ತ್ ಸೆಂಟರ್, ಡೆಂಟಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಫಾರ್ಮಸ್ಯೂಟಿಕಲ್ ಕಂಪನೀಸ್ ಅಂಡ್ ಸೋ ಆನ್. ಸೊ BDS ಮಾಡಿದ್ರೂ ನೀವು ಪುನಃ ಏನು ಪೋಸ್ಟ್ ಗ್ರಾಜುಯೇಟ್ ಮಾಡಬೇಕಾಗುತ್ತೆ ಫಾರ್ ದ ಬೆಟರ್ ಸ್ಯಾಲರಿ ಆ್ಯಂಡ್ ಫಾರ್ ದ ಬೆಟರ್ ಕೆರಿಯರ್. ಸೊ MBBS ಮಾಡಿದ್ರು ನೀವು PG ಮಾಡಬೇಕು, BDS ಮಾಡಿದ್ರು ನೀವು PG ಮಾಡಬೇಕಾಗುತ್ತೆ. ಓಕೆ, ಫೈನ್. ಸೊ ಇದು ನಾನು ಏನು ಇಲ್ಲಿ ಕೆರಿಯರ್ ಆಪ್ಷನ್ಸ್ ಕೊಟ್ಟಿದ್ದೇನೆ, ರಿಕ್ರೂಟರ್ಸ್ ಏನು ಕೊಟ್ಟಿದ್ದೇನೆ. ಸೊ ದಿಸ್ ಇಸ್ ಫಾರ್ ಸ್ಪೆಸಿಫಿಕಲಿ ಫಾರ್ ಆ ಡೆಂಟಲ್ ರಿಲೇಟೆಡ್ BDS ಏನು ಡೆಂಟಿಸ್ಟ್ರಿ ರಿಲೇಟೆಡ್ ಜಾಬ್ ಆಫರ್ಸ್, ಏನು ಜಾಬ್ ರಿಕ್ರೂಟರ್ಸ್. ಇದಲ್ಲದೆ ಬೇರೆ ರ್ಯಾಂಡಮ್ ಇಂಡಸ್ಟ್ರಿಯಲ್ಲೂ ಸಹ ನೀವು ಯು ಕ್ಯಾನ್ ಜಾಯಿನ್. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಐ ಆಮ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ನನ್ನ ಪ್ರೀವಿಯಸ್ ಆರ್ಗನೈಸೇಷನಲ್ಲಿ ಐ ಹ್ಯಾಡ್ ಲೈಕ್ ಕಲೀಗ್ಸ್, ಓಕೆ, ಆ್ಯಂಡ್ ಇನ್ ದ್ಯಾಟ್ ಕಲೀಗ್ಸ್ ಇಬ್ಬರು ಕಲೀಗ್ಸು ದೇ ಹ್ಯಾಡ್ ಡನ್ BDS. ಆ್ಯಂಡ್ ಅವರ ಪ್ರೊಫೈಲ್ ಏನಾಗಿತ್ತು, ನಾನು ವರ್ಕ್ ಮಾಡ್ತಾ ಇರೋ ಕಂಪನಿಯಲ್ಲಿ, ದೇ ವೇರ್ ಯೂಟ್ಯೂಬ್ ಮ್ಯಾನೇಜರ್ಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್. ದೇ ವೇರ್ ಇನ್ ಟು ಮಾರ್ಕೆಟಿಂಗ್ ಪ್ರೊಫೈಲ್. ಸೊ ಇಟ್ ಇಸ್ ನಾಟ್ ಲೈಕ್ ನೀವು MBBS BDS ಮಾಡಿದ್ರೆ ಅದೇ ಫೀಲ್ಡಿಗೆ ಹೋಗಬೇಕು ಅಂತ ಏನಿಲ್ಲ. ಡಿಪೆಂಡಿಂಗ್ ಆನ್ ಯುವರ್ ಇಂಟ್ರೆಸ್ಟ್ ಯು ಕ್ಯಾನ್ ಗೋ ಟು ಎನಿ ಫೀಲ್ಡ್. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ BDS. ನೌ ಕಮಿಂಗ್ ಟು ದ ನೆಕ್ಸ್ಟ್, ದ್ಯಾಟ್ ಇಸ್ ಆಯುಷ್ ಕೋರ್ಸಸ್. ಆಯುಷ್ ಕೋರ್ಸಸ್ ಬಗ್ಗೆ ನಾನಿಲ್ಲಿ ಜಾಸ್ತಿ ಏನು ಬರೀಲಿಲ್ಲ. ಆಯುಷ್ ಕೋರ್ಸಸ್ ಅಂತ ಬರಿತೇನೆ ಇನ್ ಜನರಲ್. ಆಯುಷ್ ಕೋರ್ಸಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಆಯುರ್ವೇದಿಕ್, ಯೋಗಿಕ್ ಸೈನ್ಸ್, ಯುನಾನಿ, ಸಿದ್ಧ, ಹೋಮಿಯೋಪತಿ. ದಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಆಯುಷ್ ಕೋರ್ಸಸ್. ಸೊ ಈ ಆಯುಷ್ ಕೋರ್ಸಸ್ಸಿಗೂ ಎಂಟ್ರೆನ್ಸ್ ಎಕ್ಸಾಮ್ ಇಸ್ ನೀಟ್ UG ಇಸ್ ದಿ ಎಂಟ್ರೆನ್ಸ್ ಎಕ್ಸಾಮ್. ಕಟ್ ಆಫ್ ಎಷ್ಟು ಅಂತ ಕೇಳಿದ್ರೆ ಅಗೈನ್ 450 ಇಂದ ಹಿಡಿದು 600 ವರೆಗೆ, ಲೈಕ್ ಅಪ್ರಾಕ್ಸಿಮೇಟ್ಲಿ ಇಷ್ಟು ನಿಮ್ಮ ನೀಟ್ ಸ್ಕೋರ್ ಆದರೆ ನಿಮಗೆ ಆಯುಷ್ ಕೋರ್ಸಸ್ಸಿಗೆ ಏನು ಸೀಟ್ ಸಿಗುತ್ತೆ. ಓಕೆ, ಪುನಃ ಆಯುಷ್ ಕೋರ್ಸಸ್ಸಲ್ಲಿ ಯಾವುದು ಚೆನ್ನಾಗಿರೋ ಕೋರ್ಸಸ್ ಅಂತ ಕೇಳಿದ್ರೆ, ಆಸ್ ಯು ನೋ, ಇಟ್ಸ್ ಆಯುರ್ವೇದ ಆ್ಯಂಡ್ ಡಿಪೆಂಡಿಂಗ್ ಆನ್ ಯುವರ್ ಇಂಟ್ರೆಸ್ಟ್, ನ್ಯಾಚುರೋಪತಿ ಆ್ಯಂಡ್ ಯೋಗ, ಯುನಾನಿ, ಸಿದ್ಧ. ಓಕೆ, ಸೊ ಎಲಿಜಿಬಿಲಿಟಿ is same as BDS. Admission process is same as BDS. Exam type is same as BDS. Course fees is also almost same as BDS. 1 lakh ಇಂದ ಸ್ಟಾರ್ಟ್ ಆಗಿ ಅಪ್ರಾಕ್ಸಿಮೇಟ್ಲಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ ಕೆಲವೊಮ್ಮೆ. ಸೊ ಕೆಲವು ಕೋರ್ಸಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ ಇವನ್ 25,000-50,000 ಸಹ ಇರುತ್ತೆ ಫಾರ್ ಇಯರ್. Okay, it depends on different colleges, by the way. Okay, so this is a minimum and it can go up to even 4-5 lakh as well. Okay, it can even go up to 4-5 lakh per year. It depends. Now coming to the job, so recruiters yaru, so who can hire you ಅಂತ ಕೇಳಿದ್ರೆ, ಅಗೈನ್ ಯು ಕ್ಯಾನ್ ಬಿ ಟೀಚರ್ಸ್ ಹೂ, ಯಾರಿಗೆ ನೀವು ಇವರಿಗೆ ಈ ಕೋರ್ಸನ್ನು ಕಲಿಯೋರಿಗೆ ಟೀಚ್ ಮಾಡ್ಬೋದು. ಸೊ ಯು ಕ್ಯಾನ್ ಬಿ ಪ್ರೊಫೆಸರ್ಸ್, ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಜಾಬ್ ಸಿಗಬಹುದು. ಆ್ಯಂಡ್ ದೆನ್ ಅಪಾರ್ಟ್ ಫ್ರಮ್ ದ್ಯಾಟ್ ಏನು ಹೆಲ್ತ್ ಸೆಂಟರ್ಸಲ್ಲಿ ಸಿಗಬಹುದು. ಅದೇ ಥರ ಯೋಗಿಕ್ ಸೈನ್ಸ್ ಎಲ್ಲ ಮಾಡಿದ್ರೆ ನೀವು, ಐ ಸ್ಟಿಲ್ ರಿಮೆಂಬರ್ ದೇ ಹ್ಯಾವ್ ಏನು ಐ ಹ್ಯಾಡ್ ನನ್ನ ಪ್ರೀವಿಯಸ್ ಆರ್ಗನೈಸೇಷನಲ್ಲಿ ನಮ್ಮ ಕಂಪನಿ ಯೋಗ ಟ್ರೈನರನ್ನು ಹೈಯರ್ ಮಾಡಿದರು. ಬಟ್ ಶಿ ವಾಸ್ ನಾಟ್ ಯೋಗಿಕ್ ಸೈನ್ಸ್ ಮಾಡಿರೋರಲ್ಲ ಅವರು. ಸೊ ಶಿ ವಾಸ್ ಅ ಯೋಗ ಟ್ಯೂಟರ್, ಒಂದು ಕೋರ್ಸ್ ಮಾಡಿದ್ರು. ಸೊ ಈಗ ಏನಾಗಿದೆ ಅಂದರೆ, ಯೋಗಿಕ್ ಸೈನ್ಸ್ ಪೀಪಲ್ ಆರ್ ಮೋರ್ ಇನ್ ಟು ಹೆಲ್ತ್. ಸೊ ಈ ಫೀಲ್ಡ್ ಏನಿದೆ ಯೋಗಿಕ್ ಸೈನ್ಸ್, ಆಯುರ್ವೇದ, ಸೊ ಇದಕ್ಕೆ ಸ್ವಲ್ಪ ಈಗ ಇಂಡಿಯಾದಲ್ಲಿ ಕೆಲವು ಪಾರ್ಟ್ ಆಫ್ ಇಂಡಿಯಾ ಇಫ್ ಯು ಕನ್ಸಿಡರ್, ಸೊ ದೇ ಆರ್ ಇನ್ ಟು ಇಟ್. ಸೊ ಇವನ್ ಕಾರ್ಪೊರೇಟಲ್ಲೂ ನಿಮಗೆ ಜಾಬ್ ಸಿಗಬಹುದು.
ಕಾರ್ಪೊರೇಟ್ ಫೀಲ್ಡಲ್ಲಿ ಕಂಪನೀಸಲ್ಲಿ ಜಾಬ್ ಸಿಗ್ಬೋದು. ಸೊ ಯು ಕ್ಯಾನ್ ಬಿ ಅ ಟೀಚರ್ ಇವನ್ ಫಾರ್ 11-12 ಸ್ಟೂಡೆಂಟ್ಸ್ ಆಸ್ ವೆಲ್. ನೀಟ್ ಟ್ಯೂಟರ್ ಆಗೋ ಸಹ ಕೆಲಸ ಮಾಡಬಹುದು. ಹಾಗೆ ಏನು ಹಾಸ್ಪಿಟಲ್ಸಲ್ಲೂ ಸಹ ವರ್ಕ್ ಮಾಡಬಹುದು. ಓಕೆ, ಸೊ ಟ್ರೈನರ್ ಸಹ, ಇಫ್ ಯು ಕನ್ಸಿಡರ್ ಯೋಗಿಕ್ ಸೈನ್ಸ್, ಯೋಗ ಟ್ರೈನರ್ ಆಗಬಹುದು. ಸೊ there are even more options. So as I told you, for BDS ಈ ಕೋರ್ಸ್ ಮಾಡಿದ್ರು ಪುನಃ ನೀವು PG ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ that is about ಆಯುಷ್ courses. And next, ವೆಟರ್ನರಿ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ, ಬ್ಯಾಚುಲರ್ಸ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಡಾಕ್ಟರ್. ಸೊ ಇನ್ನೊಂದು ಆಪ್ಷನ್ ಅಪಾರ್ಟ್ ಫ್ರಮ್ ಏನು BDS ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಇಸ್ ವೆಟರ್ನರಿ ಡಾಕ್ಟರ್. ಸೊ ವೆಟರ್ನರಿ ಡಾಕ್ಟರ್ ಆಗಬೇಕಾದ್ರೆ ಕಟ್ ಆಫ್ ಇಸ್ ಅರೌಂಡ್ 550. ಸೊ 550 ಎಬೋವ್ ಸ್ಕೋರ್ ಮಾಡಿರಲೇಬೇಕು ಇಫ್ ಯು ಕನ್ಸಿಡರ್ ಆಲ್ ಇಂಡಿಯಾ. ಸೊ ಇದು ನೀಟ್ ಆಲ್ ಇಂಡಿಯಾ ಕೋಟದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, AIQ ಬಗ್ಗೆ ಹೇಳ್ತಾ ಇದ್ದೇನೆ. ಮೋರ್ ದೆನ್ 550 ಟು ಅರೌಂಡ್ 600. ಓಕೆ, ಅದು ಫಸ್ಟ್ ರೌಂಡ್ ಅಲ್ಲ, ಸೆಕೆಂಡ್ ಮತ್ತು ಥರ್ಡ್ ರೌಂಡಲ್ಲಿ ನಿಮಗೆ ಈ ಸೀಟ್ಸ್, ಲೈಕ್ ಇಫ್ ಯು ಹ್ಯಾವ್ ಗೋಟ್ ದಿಸ್ ಸ್ಕೋರ್ ಯು ವಿಲ್ ಬಿ ಏಬಲ್ ಟು ಗೆಟ್ ದ ಸೀಟ್ ಇನ್ ವೆಟರ್ನರಿ ಕಾಲೇಜಸ್. ಸೊ ಅಬೋವ್ 550. ಸೊ 550 ಟು 600 ಇಸ್ ದ ಸೇಫ್ ಸ್ಕೋರ್ if you want to do veterinary in some other part of India. ಓಕೆ, ಸೊ ಕರ್ನಾಟಕದಲ್ಲಿ ನಿಮಗೆ ಏನು ವೆಟರ್ನರಿ ಕೋರ್ಸನ್ನು ಮಾಡಬೇಕು ಅಂತಂದರೆ KCET ಬರಿಬೇಕಾಗುತ್ತೆ. ಓಕೆ, KCETಯ ಸೇಫ್ ಸ್ಕೋರ್ ನಾನು ಎಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಈ ಸಲ ಏನಾಗಿದೆ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಆಚೀಚೆ ಎಲ್ಲ ಆಗಿದೆ. ಅಂದರೆ ದೇ ಹ್ಯಾವ್ ಗಿವನ್ ದ ಔಟ್ ಆಫ್ NCERT ಎಲ್ಲ. ಸೊ ರ್ಯಾಂಕ್, ವಿತ್ ರೆಸ್ಪೆಕ್ಟ್ ಟು ರ್ಯಾಂಕ್ ಐ ಕ್ಯಾನ್ ಟಾಕ್. ಸೊ ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ, ಲೈಕ್ ಇಫ್ ಯು ಥಿಂಕ್ ಲೈಕ್ ಎಷ್ಟು ಮಿನಿಮಮ್ ಬರಬೇಕು ರ್ಯಾಂಕ್ ಅಂತ ಕೇಳಿದ್ರೆ, ಇಟ್ಸ್ ಅರೌಂಡ್ 2500 ಟು 2500. 2500 ಜಾಸ್ತಿನೇ ಹೇಳ್ತಾ ಇದ್ದೇನೆ. ಸೊ ಅರೌಂಡ್ 2000 ಅಂತ ಕನ್ಸಿಡರ್ ಮಾಡಿ. 2 to 2.5K ರ್ಯಾಂಕ್ ಇರೋರಿಗೆ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ವೆಟರ್ನರಿ. ಸೊ ಯಾಕೆ ಇಷ್ಟೊಂದು ಹೈಪ್ ಅಂತ ಕೇಳಿದ್ರೆ, ವೆಟರ್ನರಿ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿ ಇರೋದು ಬರೀ ಕೆಲವು, ಒಂದು 5-6 ಇದೆಯೇನೋ. ಓಕೆ, ಪ್ರತಿಯೊಂದು ಕಾಲೇಜಲ್ಲೂ ಸೀಟ್ಸ್ ಒಂದು 200-250. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅತಿ ಕಮ್ಮಿ ಇರೋವಂಥದ್ದು ಸೀಟ್ಸು. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ವೆಟರ್ನರಿಯ ಕಟ್ ಆಫ್ ಎಷ್ಟು, ರ್ಯಾಂಕ್ ಎಷ್ಟು ಬರಬೇಕು ಅಂತ. ನೆಕ್ಸ್ಟ್, ಇದು ವೆಟರ್ನರಿಯ ರ್ಯಾಂಕ್ ಹೇಳ್ತಾ ಇರೋದು. ಸೊ ನಿಮ್ಮ KCETಯಲ್ಲಿ ನಿಮಗೆ ವೆಟರ್ನರಿ ರ್ಯಾಂಕ್ ಅಂತ ಬಂದಿರುತ್ತಲ್ವಾ, ಸೊ ಆ ರ್ಯಾಂಕನ್ನು ಹೇಳ್ತಾ ಇರೋದು ನಾನು. 2 to 2.5. ಇಟ್ ಆಲ್ಸೋ ಇವನ್ ಏನು ಕೆಲವೊಮ್ಮೆ 3000 ಸಹ ಹೋಗಬಹುದು. ಸೊ ಸೇಫ್ ಇಸ್ 2000 to 2.5 ಅಷ್ಟು ಬರಲೇಬೇಕಾಗುತ್ತೆ. ಓಕೆ, ಸೊ ಅದು ಸೆಕೆಂಡ್ ಥರ್ಡ್ ರೌಂಡಲ್ಲಿ ನಿಮಗೆ ವೆಟರ್ನರಿ ಇದು ಸಿಗಬಹುದು ಫಾರ್ ದಿಸ್ ರ್ಯಾಂಕ್. ನೆಕ್ಸ್ಟ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಕ್ಯಾಂಡಿಡೇಟ್ ಶುಡ್ ಪಾಸ್ ಸೆಕೆಂಡ್ PUC ಅಥವಾ ಕ್ಲಾಸ್ 12th and they have to obtain around 50,000 marks in physics, chemistry, maths, physics, chemistry, biology, maths ಅಗತ್ಯ ಇಲ್ಲ, and English subject. Okay, so that is for the general category. ನಂತರ KCETಯ ಸ್ಕೋರ್ ಮಾತ್ರ ಕನ್ಸಿಡರ್ ಮಾಡುವಂಥದ್ದು. ಬೇರೆ ನಿಮ್ಮ ಇಂಜಿನಿಯರಿಂಗ್ ಕೋರ್ಸಿಗೆಲ್ಲ ನಿಮಗೆ ಅವ್ರೇನು ಮಾಡ್ತಾರೆ, 50% KCET, 50% ನಿಮ್ಮ ಸೆಕೆಂಡ್ PUCಯ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರೀ KCETಯ ಸ್ಕೋರ್ ಮಾತ್ರ ಕನ್ಸಿಡರ್ ಮಾಡುವಂಥದ್ದು. ಓಕೆ ಓಕೆ ನೆಕ್ಸ್ಟ್, ಎಲ್ಲಿ ಯಾವ ಸೆಕ್ಟ್ರಲ್ಲಿ ಜಾಬ್ ಸಿಗುತ್ತೆ ಅಂತ. ಸೊ ಕೆರಿಯರ್, ಸೊ ಎಗೈನ್ ಹಾಸ್ಪಿಟಲ್ಸ್, ಪ್ರಾಣಿಗಳ ಹಾಸ್ಪಿಟಲ್ಸಲ್ಲಿ, ಪ್ರಾಣಿದಯ ಸಂಘದಲ್ಲಿ ಅಲ್ವಾ. ಸೊ ಹೆಲ್ತ್ ಸೆಕ್ಟರ್ಸ್, NGO, ಸೊ ಏನು ಆ್ಯನಿಮಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಯಾವುದೇ ಇರ್ಬೋದು, ಆ್ಯನಿಮಲ್ ಫುಡ್ ಇಂಡಸ್ಟ್ರೀಸಲ್ಲಿ.
ಅಥವಾ ನೀವು ಪರ್ಸನಲ್ ಕ್ಲಿನಿಕ್ ಸಹ ಹಾಕ್ಬೋದು. ಸಿಟೀಸ್ ಅಲ್ಲಿ ಎಲ್ಲ ಜಾಸ್ತಿ ಇದಿರುತ್ತೆ. ಓಕೆ, ಸ್ಕೋಪ್ ಇದೆ. ಸಿಟೀಸ್ ಮತ್ತೆ ಅಬ್ರಾಡ್ ಅಲ್ಲಿ ಈ ಕೋರ್ಸಿಗೆ ಜಾಸ್ತಿ ಸ್ಕೋಪ್. ಸೊ ಹೆಚ್ಚಿನವ್ರು ಏನ್ ಮಾಡ್ತಾರಂದ್ರೆ ದೇ ವಿಲ್ ಡೂ ಬ್ಯಾಚುಲರ್ಸ್ ಹಿಯರ್, ಏನು PG ಪೋಸ್ಟ್ ಗ್ರಾಜುಯೇಷನ್ ಅನ್ನ ಅಬ್ರಾಡ್ ಅಲ್ಲಿ ಮಾಡ್ತಾರೆ ಅಂಡ್ ದೆನ್ ದೇ ವಿಲ್ ಬಿ ಸೆಟಲ್ಡ್ ಇನ್ ಅಬ್ರಾಡ್. ಸೊ ಐ ಹ್ಯಾವ್ ಸೀನ್ ಸಮ್ ಪೀಪಲ್ ಲೈಕ್ ದಟ್. ಅಂಡ್ ನನ್ನ ಒಬ್ರು ಸೂಪರ್ ಸೀನಿಯರ್, ಅವರು ಏನು ಆನಿಮಲ್ ಏನು ನ್ಯಾಷನಲ್ ಜಾಗ್ರಫಿಯಲ್ಲೇನೋ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹೂ ಹ್ಯಾಸ್ ಡನ್ ವೆಟರ್ನರಿ ಕೋರ್ಸ್ ಅಂಡ್ ಗೌರ್ಮೆಂಟಲ್ಲೂ KMF, ಸೊ ಆ ಥರದ ಆರ್ಗನೈಸೇಷನಲ್ಲೂ ಸಹ ಜಾಬನ್ನು ಪಡ್ಕೊಳ್ಬೋದು. ಓಕೆ, ಬೋತ್ ಪ್ರೈವೇಟ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಸೆಕ್ಟರ್. ಸೊ ಇದು ಒಂದು ತುಂಬ ಚೆನ್ನಾಗಿರೋ ಕೋರ್ಸ್ ಆ್ಯಕ್ಚುಲಿ. ಸೊ ಐ ವಾಂಟೆಡ್ ಟು ಬಿ ಅ ವೆಟರ್ನರಿ ಡಾಕ್ಟರ್, ಆದರೆ ನನ್ನ ಸ್ಕೋರ್ KCT ಸ್ಕೋರ್ ಚೆನ್ನಾಗಿ ಬಂದಿರಲಿಲ್ಲ. ಸೊ ಐ ಡಿಡ್ ನಾಟ್ ಗೆಟ್ ದ ಸೀಟ್. ಸೊ ನನ್ನ ತಮ್ಮನಿಗೂ KCT ಅಲ್ಲಿ ಚೆನ್ನಾಗಿ ಬಂದಿತ್ತು, ಆದರೆ ಅವನಿಗೂ ಸ್ಟಾರ್ಟಿಂಗಲ್ಲಿ ಸೀಟ್ ಸಿಗಲಿಲ್ಲ, ವೆಟರ್ನರಿ ಕೋರ್ಸ್ ಸಿಗಲಿಲ್ಲ. ಸೊ ಹಿ ಆಪ್ಟೆಡ್ ಫಾರ್ MBBS. ಬೈ ದ ವೇ, ಕರ್ನಾಟಕದಲ್ಲಿ ಮುಂಚೆ ಏನು ಸಿಚುವೇಶನ್ ಹೇಗಿತ್ತಂದರೆ, KCT ಅಲ್ಲಿ ನಿಮಗೆ ಏನು ವೆಟರ್ನರಿ ಕೋರ್ಸ್ ಮಾಡಬೇಕಂದ್ರೆ ಜಾಸ್ತಿ ಸ್ಕೋರನ್ನು ಪಡ್ಕೊಂಡಿರಬೇಕು MBBSಗಿಂತಲೂ. ಮುಂಚೆ MBBS ಸಹ KCT ಥ್ರೂ ಸಿಗ್ತಾ ಇತ್ತಲ್ವಾ. ಸೊ ಮುಂಚೆ ಹೇಗಿತ್ತಂದರೆ ವೆಟರ್ನರಿ ಸಿಗಬೇಕಾದ್ರೆ ಇನ್ನೂ ಜಾಸ್ತಿ ಸ್ಕೋರ್ ಮಾಡಿರಬೇಕು. ಸೊ MBBSಗಿಂತೂ ಜಾಸ್ತಿ ಕಾಂಪಿಟೇಷನ್ ಇತ್ತು ವೆಟರ್ನರಿಗೆ. ಆದರೆ ಈಗ ಪ್ರಾಪರ್ ಏನು ನೀಟ್ ಎಕ್ಸಾಮ್ ಆಗಿದೆ MBBSಗೆ. ಸೊ ನನ್ನ ತಮ್ಮನಿಗೂ ಹಾಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರಲಿಲ್ಲ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಸಿಕ್ತಿತ್ತು. ಆದರೆ ಅವನು ಆಲ್ರೆಡಿ MBBS ಕೋರ್ಸನ್ನು ತಗೊಂಡಿದ್ದ. ಸೊ ಹಿ ಕುಡಂಟ್ ಕಂಟಿನ್ಯೂ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಮೈ ಡ್ರೀಮ್ ಜಾಬ್ ಆಗಿತ್ತು, ಆದರೆ ಇಟ್ ಈಸ್ ಓಕೆ. ಸೊ ನೆಕ್ಸ್ಟ್ ಕೋರ್ಸ್, ಜಾಬ್ ಆಲ್ರೆಡಿ ಹೇಳಿರೋ ಹಾಗೆ ವೆಟರ್ನರಿ ಡಾಕ್ಟರ್ ಆಗ್ಬೋದು, ವೆಟರ್ನರಿ ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದು, ಆನಿಮಲ್ ಬ್ರೀಡರ್ಸ್ ಏನು ರಿಲೇಟೆಡ್ ಕಂಪನೀಸ್ ಪ್ರೈವೇಟ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬ್ ಸಿಗುತ್ತೆ. ಫುಡ್ ಸೇಫ್ಟಿ ಆ್ಯಂಡ್ ಇನ್ಸ್ಪೆಕ್ಷನ್ ವೆಟರ್ನರಿಯನ್ ಆಗ್ಬೋದು, ವೆಟರ್ನರಿ ಸರ್ಜನ್, ಫುಡ್ ಆನಿಮಲ್ ವೆಟರ್ನರಿಯನ್. ಸೊ ಇದೆಲ್ಲ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ ಫಾರ್ ವೆಟರ್ನರಿ ಡಾಕ್ಟರ್ಸ್. ನೆಕ್ಸ್ಟ್ ಕಮಿಂಗ್ ಟು ಫಾರ್ಮ್ ಸೈನ್ಸಸ್. ಸೊ ಬೈ ದ ವೇ, ಇನ್ನೊಂದು ವಿಚಾರ ಹೇಳಲಿಲ್ಲ ಅಲ್ವಾ ನಾನು. ಆಯಿತು, ಇದು ವಿ ಹ್ಯಾವ್ ಆಲ್ರೆಡಿ ಟಾಕ್ಡ್ ಅಬೌಟ್ ಇಟ್. ನೆಕ್ಸ್ಟ್ ಫಾರ್ಮ್ ಸೈನ್ಸ್. ಸೊ ಇಲ್ಲಿವರೆಗೆ ನಾವು ಮಾತಾಡಿರುವಂಥದ್ದು ಏನು, ಇಟ್ ಇಸ್ ದ ಲೈಕ್ ಪ್ರಾಪರ್ ಡಾಕ್ಟರ್ ಅಂತ ಹೇಳುವಂತಹ ಫೀಲ್ಡ್ ಏನಿದೆ, ದಟ್ ಇಸ್ ವೆಟರ್ನರಿ ಡಾಕ್ಟರು, ಆಯುರ್ವೇದಿಕ್ ಡಾಕ್ಟರು. ಸೊ ಅದರ ಬಗ್ಗೆ ಮಾತಾಡಿದ್ವಿ ಇಲ್ಲಿವರೆಗೆ. ಸೊ ನೀಟ್ ಅಥವಾ KCT ಮುಖಾಂತರ ನಿಮಗೆ ಏನು ಸೀಟ್ ಸಿಗುವಂಥದ್ದು. ಆದರೆ ಇನ್ನು ನಾವು ಮಾತಾಡುವಂಥದ್ದು, it is not really through the NEET exam you can get into the colleges, but to the different exams like KCT ಅಥವಾ MHCET. ಸೊ ಈ ಥರದ ಕೆಲವು ಎಕ್ಸಾಮ್ಸ್ ಮುಖಾಂತರ ಅಥವಾ ICAR ಅಂತ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ಸ್ನ ಮುಖಾಂತರ ನೀವು ಏನು ಆಲ್ಟರ್ನೇಟಿವ್ ಅಪಾರ್ಟ್ ಫ್ರಮ್ MBBS ನೀವು ಕೆಲವು ಕೆರಿಯರನ್ನು ತಗೊಳ್ಬಹುದು. ದಟ್ ಇಸ್ ಫಾರ್ಮ್ ಸೈನ್ಸ್. ಸೊ ಕರ್ನಾಟಕದ ಕಾಲೇಜಸಲ್ಲಿ ನೀವು ಫಾರ್ಮ್ ಸೈನ್ಸನ್ನು ಮಾಡ್ತೀರಿ ಅಂತಂದರೆ the exam that you have to write is KCT. ಅದಲ್ಲದೆ ಬೇರೆ ಬೇರೆ ಸ್ಟೇಟಲ್ಲಿ ಮಾಡ್ತೀರಿ ಅಂತಂದರೆ ದೇ ಹ್ಯಾವ್ ಅ ಡಿಫರೆಂಟ್ ಎಕ್ಸಾಮ್ಸ್ ಲೈಕ್ ICAR, ಮಹಾರಾಷ್ಟ್ರದವರಿಗೆ MHCET. ಸೊ ಈ ಥರ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖಾಂತರ ನೀವು ಫಾರ್ಮ್ ಸೈನ್ಸ್ ಕೋರ್ಸಸನ್ನು ಮಾಡ್ಬೋದು. ದಟ್ ಇಸ್ BSc ಇನ್ ಅಗ್ರಿಕಲ್ಚರ್, BSc ಇನ್ ಹಾರ್ಟಿಕಲ್ಚರ್, BSc ಇನ್ ಆಗ್ರಿಬಯೋಟೆಕ್, BSc ಇನ್ ಫಾರೆಸ್ಟ್ರಿ, BHC ಅಂದರೆ BSc ಇನ್ ಹೋಮ್ ಸೈನ್ಸ್, BSc ಇನ್ ಫುಡ್ ಟೆಕ್ನಾಲಜಿ, BSc ಇನ್ ಫಿಶರೀಸ್. ಓಕೆ, ಸೊ ಇದೆಲ್ಲ ಕೋರ್ಸಸ್. ಓಕೆ, ಸೊ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರುವಂತಹ ಕೋರ್ಸಸ್ ಏನಿತ್ತು, ವೆಟರ್ನರಿ ಕೋರ್ಸ್ ಆಗಿರಬಹುದು ಅಥವಾ BDS, ಆಯುಷ್ ಕೋರ್ಸಸ್. ಸೊ ಇದೆಲ್ಲ ಇದರ ಡ್ಯೂರೇಷನ್ ಎಷ್ಟಾಗಿತ್ತು, 5.5 years ಆಗಿತ್ತು. ದ ಡ್ಯೂರೇಷನ್ ಇಸ್ 5.5 years ಆಗಿತ್ತು ಅಲ್ವಾ. ಆದರೆ ಇನ್ನು ಡಿಸ್ಕಸ್ ಮಾಡುವಂಥದ್ದು ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಲಾಂಗ್. ಸೊ ಇಫ್ ಯು ಕನ್ಸಿಡರ್ ಫಾರ್ಮ್ ಸೈನ್ಸಿನ ಡ್ಯೂರೇಷನ್ 4 years, 5 ಅಲ್ಲ, 5 to 5.5 years ಅಲ್ಲ, ಇಟ್ಸ್ ಗೋಯಿಂಗ್ ಟು ಬಿ 4 years. 3 ವರ್ಷ ಕುತ್ಕೊಂಡು ಪಾಠ ಕೇಳಬೇಕು, ಲಾಸ್ಟ್ 1 year ಇಂಟರ್ನ್ಶಿಪ್ ಇರುತ್ತೆ. ಓಕೆ, ಸೊ that is about farm sciences. Now coming to job opportunities. Job opportunities ಏನು ಅಂತ ಕೇಳಿದ್ರೆ,
ಜಾಬ್ ಆಪರ್ಚುನಿಟೀಸ್ ಏನು ಅಂತ ಕೇಳಿದ್ರೆ ಇಟ್ಸ್ ಅಗೈನ್ ಗೋಯಿಂಗ್ ಟು ಬಿ ಇನ್ ಇಂಡಸ್ಟ್ರೀಸ್, ಏನೋ ಗೌರ್ಮೆಂಟ್ ಜಾಬ್ ಸಹ ಸಿಗಬಹುದು. ಸೊ ಆಕ್ಚುಲಿ ವೆರೈಟೀಸ್ ಇದೆ ಇಲ್ಲಿ ತುಂಬಾ. ಫುಡ್ ಟೆಕ್ನಾಲಜಿ, ಇಫ್ ಯು ಕನ್ಸಿಡರ್ ಫುಡ್ ಟೆಕ್ನಾಲಜಿ ಅಂತಂದ್ರೆ ಫುಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಸಿಗಬಹುದು. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ CFTRI ಮೈಸೂರ್ ಅಲ್ವಾ. ಹಾಗೆ GKVK ಇಸ್ ಫಾರ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಅಲ್ಲಿ BSc ಮಾಡಿದ್ರೆ, ಫಾರೆಸ್ಟ್ರಿಯಲ್ಲಿ ಏನು ಹಾರ್ಟಿಕಲ್ಚರಲ್ಲಿ ನೀವು BSc ಎಲ್ಲ ಮಾಡಿದ್ರೆ ಪುನಃ MSc ಮಾಡಬೇಕು ಎಲ್ಲದಕ್ಕೂ, ಬೈ ದ ವೇ. ಓಕೆ, ಮಾಸ್ಟರ್ಸ್ ಇಲ್ಲದೆ ಈಗ ಏನೂ ಇಲ್ಲ. ಸೊ MSc ಪುನಃ ಚೆನ್ನಾಗಿರೋ ಕಾಲೇಜಲ್ಲಿ ಮಾಡಿದ್ರೆ ಯು ಆರ್ ಏಬಲ್ ಟು ಗೆಟ್ ಪ್ಲೇಸ್ಡ್ ಇನ್ ಅ ಗುಡ್ ಏನು ನೆಸ್ಲೆ ಅಂತಹ ಚೆನ್ನಾಗಿರೋ ಕೆಲವು ಫುಡ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ಬೋದು. ಅಗ್ರಿಕಲ್ಚರಲ್ಲಿ ಬಂದರೆ ಅಗೈನ್ ಅಗ್ರಿಕಲ್ಚರ್ ಗೌರ್ಮೆಂಟ್ ಸೆಕ್ಟರು ಇದೆ ಕೆಲವು ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ವಾ. ಸೊ ಯು ಹ್ಯಾವ್ ಗಾಟ್ ವೆರೈಟೀಸ್ ಆಫ್ ಆಪರ್ಚುನಿಟಿ. ಹಾಗೆ ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಸ್ಪೆಸಿಫಿಕಲಿ BSc MSc ಮಾಡಿದ್ರೆ ಕೆಲವು ಗೌರ್ಮೆಂಟ್ ಜಾಬ್ ಸಹ ಸಿಗುತ್ತೆ. ಸೊ ಗೌರ್ಮೆಂಟ್ ರಿಲೇಟೆಡ್ ಅಲ್ಲೂ ಅಥವಾ ಬ್ಯಾಂಕ್ ಅಲ್ಲೂ ಸಹ ಕೆಲವು ಏನು ಅಗ್ರಿಕಲ್ಚರ್ ಅಲ್ಲಿ BSc ಮಾಡಿದವರಿಗೆ ಕೋಟಾ ಇಟ್ಟಿರ್ತಾರೆ. ಸೊ ಯು ಹ್ಯಾವ್ ಗಾಟ್ ವೆರೈಟೀಸ್ ಆಫ್ ಆಪರ್ಚುನಿಟೀಸ್. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ಸತ್ಯ ಹೇಳಬೇಕು ಅಂತಂದ್ರೆ ಫುಡ್ ಟೆಕ್ ಎಲ್ಲ ಪರವಾಗಿಲ್ಲ, ಹೋಮ್ ಸೈನ್ಸ್ ಎಲ್ಲ ಪರವಾಗಿಲ್ಲ. ಆದರೆ ಈ BSc ಇನ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಏನಿದೆ, ಇದು ಪ್ರಾಪರ್ ಅಗ್ರಿಕಲ್ಚರ್ ಮತ್ತೆ ಆ ಹಾರ್ಟಿಕಲ್ಚರ್ ಇಂಡಸ್ಟ್ರೀಸ್ ಫೀಲ್ಡ್ಸ್ ಅಲ್ಲೇ ನೀವು ಕೆಲಸ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ ಗೌರ್ಮೆಂಟ್ ಎಲ್ಲ ಇದೆ, ಬ್ಯಾಂಕ್ ಎಲ್ಲ ಇದೆ. ಆದರೆ ಎಕ್ಸಾಮ್ ಬರೆಯೋದೇ ನಿಮಗೆ ಸುಮ್ಮನೆ ಡೈರೆಕ್ಟ್ ಆಗಿ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ BSc ಮಾಡ್ತೇನೆ ಅಂತಂದ್ರೆ ಇಟ್ ಇಸ್ ಬೆಟರ್ ಆಲ್ವೇಸ್ ಟು ಗೋ ವಿತ್ ದ ಬೇಸಿಕ್ ಸೈನ್ಸ್ ಲೈಕ್ PCM ಅಥವಾ BZZ, ದಟ್ ಇಸ್ ಬಾಟ್ನಿ, ಝುಆಲಜಿ, ಕೆಮಿಸ್ಟ್ರಿ. ಸೊ ಈ ಥರದ ಫೀಲ್ಡ್ ಆ್ಯಕ್ಚುಲಿ ಒಳ್ಳೆಯದು. ಓಕೆ, ಯಾಕಂದರೆ ಏನು ನಾನೀಗ ಇಂಡಸ್ಟ್ರಿಯ ಹೆಸರನ್ನ ನೇಮ್ ಮಾಡ್ತಾ ಇದ್ದೇನೆ, ಫರ್ಟಿಲೈಸರ್ ಇಂಡಸ್ಟ್ರಿ ಇರ್ಬೋದು. ಸೊ ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ಕೆಮಿಸ್ಟ್ರಿಯಲ್ಲಿ MSc ಮಾಡಿದವರನ್ನು ಹೈಯರ್ ಮಾಡ್ತಾರೆ. ಸೊ ಯಾವುದು ಬೆಟರ್ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು ಮೀ, ಬಿಕಾಸ್ ನಾನು ಈ ಥರದ ಫೀಲ್ಡಲ್ಲಿ ಕೆಲಸ ಮಾಡಿದ್ದೇನೆ, ನೋಡಿದ್ದೇನೆ, ಕೇಳಿದ್ದೇನೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಇಫ್ ಯು ಆರ್ ಗೋಯಿಂಗ್ ಟು ಡೂ BSc, ಇಟ್ ಈಸ್ ಬೆಟರ್ ಇಫ್ ಯು ಡೂ ಇನ್ ಅ ಬೇಸಿಕ್ ಸೈನ್ಸ್. ಓಕೆ, ಅಷ್ಟು ಒಂದು ತುಂಬ ಇಷ್ಟ ಫುಡ್ ಇಂಡಸ್ಟ್ರಿ ಅಲ್ಲಿ ವರ್ಕ್ ಮಾಡಲೇಬೇಕು ಈ ಥರ ಎಲ್ಲ ಇದ್ರೆ ಗೋ ಫಾರ್ ಫುಡ್ ಟೆಕ್ ಆರ್ ಸಮಥಿಂಗ್. ಬಟ್ ಅದರ್ವೈಸ್ ನೋ. ಆ್ಯಂಡ್ ಇಫ್ ಯು ಆರ್ ಇನ್ ಟೂ ಮಚ್ ಇನ್ ಟು ಅಗ್ರಿಕಲ್ಚರ್, ನನ್ನ ತಂದೆ ತಾಯಿಯ ಏನೋ ಹೊಲ ಇದೆ, ಅದನ್ನು ನಾನು ಚೆನ್ನಾಗಿ ಗ್ರೋ ಮಾಡಬೇಕು, ಇನ್ನೂ ಫ್ಲರಿಶ್ ಮಾಡಬೇಕು. ಸೊ ಇಫ್ ಯು ಹ್ಯಾವ್ ದ್ಯಾಟ್ ಸಾರ್ಟ್ ಆಫ್ ಅ ಮೈಂಡ್ ಸೆಟ್ನ, ದೆನ್ ಬೆಟರ್ ಗೋ ಫಾರ್ BSc ಅಗ್ರಿಕಲ್ಚರ್. ಇಲ್ಲ ಅಂದರೆ ನಂಗೆ KCET ಚೆನ್ನಾಗಿ ರ್ಯಾಂಕ್ ಬಂದಿದೆ, ಸೊ ನಾನು ಅದರ ಮುಖಾಂತರನೇ ಹೋಗ್ತೇನೆ, ಈ ಥರ ಎಲ್ಲ ಇದ್ದರೆ ಇಟ್ ಈಸ್ ಬೆಟರ್ ಟು ಸಿಂಪ್ಲಿ ಡೂ ಬೇಸಿಕ್ ಸೈನ್ಸಲ್ಲಿ BSc ಮಾಡೋದು ಚೆನ್ನಾಗಿರೋ ಐಡಿಯಾ, ಬೆಟರ್ ಐಡಿಯಾ. ಓಕೆ, ನೆಕ್ಸ್ಟ್ ಕಮಿಂಗ್ ಟು B.Pharm. ಸೊ ಬ್ಯಾಚುಲರ್ಸ್ ಇನ್ ಫಾರ್ಮೆಸಿ. ಓಕೆ, ಸೊ ಕರ್ನಾಟಕದಲ್ಲಿ ನೀವು B.Pharm ಮಾಡಬೇಕಾದ್ರೆ ಪುನಃ KCET ಇಸ್ ದ ಎಂಟ್ರೆನ್ಸ್ ಎಕ್ಸಾಮ್. ಓಕೆ, ಸೊ KCET ಅಲ್ಲಿ KCET ಎಕ್ಸಾಮನ್ನು ನೀವು ಬರಿಬೇಕಾಗುತ್ತೆ. ಸೊ ಅದು ಅಲ್ಲದೆ ಕೆಲವರು ವಿದೌಟ್ ಕೆಲವು ಕಾಲೇಜಸ್ ದೇರ್ ಓನ್ ಇಂಡಿವಿಜುವಲ್ ಎಕ್ಸಾಮ್ಸ್ ದೇ ವಿಲ್ ಹ್ಯಾವ್. KCET ಅಥವಾ ಅದರ್ ಯೂನಿವರ್ಸಿಟಿ ಎಕ್ಸಾಮ್ಸ್ ಅನ್ನ ಇಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಾಗುತ್ತೆ. ಓಕೆ, ಸೊ ಕೆಲವು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಎಲ್ಲ ಇದೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್, ಸೊ ವೆನ್ ಇಟ್ ಕಮ್ಸ್ ಟು B.Pharm in Karnataka, candidates who have passed 2 years PUC examination of Karnataka PUC board or any equivalent examination of any other approved board or university with not less than 40% marks in any combination of PCM ಅಥವಾ PCB. ಸೊ PCM ಮಾಡಿದವ್ರಿಗೂ ಸಹ ಇಲ್ಲಿ ಸೀಟ್ ಸಿಗುತ್ತೆ, ಫಾರ್ಮಸಿಯಲ್ಲಿ ಸೀಟ್ ಸಿಗುತ್ತೆ. ಓಕೆ, ಸೊ ಇನ್ ದ ಕೇಸ್ ಆಫ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು SC/ST or category 1, the minimum percentage of marks for this is around 35%, ಇಲ್ಲ ಅಂದರೆ 40%. ಓಕೆ, ಸೊ ಪುನಃ ಕಂಪ್ಯೂಟರ್ ಸೈನ್ಸ್ ಸಹ ಮಾಡಬಹುದು, PCB, PCM, PCMB, PC ಕಂಪ್ಯೂಟರ್ ಸೈನ್ಸ್ ಅಥವಾ PC ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ಮ್ಯಾಥ್ಸ್ ಅಲ್ಲ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಸಹ ಇಲ್ಲಿ ಎಂಟರ್ ಆಗಬಹುದು. ಆ್ಯಂಡ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ D.Pharmacy ಅಂತ ಹೇಳುವಂಥದ್ದು 2 ವರ್ಷದ ಕೋರ್ಸ್ ಆಯ್ತಾ. ದಟ್ ಈಸ್ ಡಿಪ್ಲೊಮೊ ಇನ್ ಫಾರ್ಮಸಿ ಮಾಡಿದವರು ಸಹ ಬ್ಯಾಚುಲರ್ಸ್ ಇನ್ ಫಾರ್ಮಸಿ ಮಾಡಬಹುದು. ಸೊ ದೇ ಶುಡ್ ಬಿ ಹ್ಯಾವಿಂಗ್ ಎಷ್ಟು 50% ಇನ್ ದೇಯರ್ ಡಿಪ್ಲೊಮೊ ಕೋರ್ಸ್. ಸೊ ದೇ ಆರ್ ಆಲ್ಸೋ ಎಲಿಜಿಬಲ್. ಓಕೆ,
They have to study mathematics, computer science, statistics in one B Farm addition to the B Farm subjects. ಸೊ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳುವಂಥದ್ದು ಇದಕ್ಕೆ. ಸೊ ಯಾರು ಅವರ ಸೆಕೆಂಡ್ PUC 12th ಆದಮೇಲೆ ಡಿಪ್ಲೊಮೊ ಕೋರ್ಸನ್ನು ಮಾಡಿರ್ತಾರೆ ಅಥವಾ 10th ಆದಮೇಲೆ ಡಿಪ್ಲೊಮೊ ಕೋರ್ಸನ್ನು ಮಾಡಿರ್ತಾರೆ, ಸೊ ಅವರು ಲ್ಯಾಟ್ರಲ್ ಆಗಿ ಬಿ ಫಾರ್ಮಿಗೆ, ಬ್ಯಾಚುಲರ್ಸ್ ಇನ್ ಫಾರ್ಮಸಿಗೆ ಎಂಟ್ರಿ ಅನ್ನು ತಗೊಳ್ಬಹುದು. ಓಕೆ, ಸೊ ಎಷ್ಟು ವರ್ಷದ ಕೋರ್ಸ್ ಇದು, ಡ್ಯೂರೇಷನ್ ಎಷ್ಟು ಅಂತ ಕೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅಗೈನ್ 4 years. ನೋಡಿ, ಈ ಎಲ್ಲ ಬ್ಯಾಚುಲರ್ಸ್ ನಾನೇನೀಗ ಡಿಸ್ಕಸ್ ಮಾಡ್ತಾ ಇದ್ದೆ, ಈ ಎಲ್ಲ ಬ್ಯಾಚುಲರ್ಸ್ ಡಿಗ್ರಿ ಇಟ್ ಇಸ್ ಆಫ್ 4 years. ಆದರೆ ಬೇಸಿಕ್ ಸೈನ್ಸನ್ನು ನೀವು ತಗೊಂಡ್ರೆ 3 ವರ್ಷದಲ್ಲಿ ನಿಮ್ಮ ಬ್ಯಾಚುಲರ್ಸ್ ಕೋರ್ಸನ್ನು ಮುಗಿಸಬಹುದು. ಓಕೆ, ಸೊ ಪುನಃ ಬಿ ಫಾರ್ಮ್ ಮಾಡಿದ್ಮೇಲೆ ಎಂ ಫಾರ್ಮ್ ಮಾಡಬೇಕಾಗುತ್ತೆ, ದಟ್ ಇಸ್ ಆಫ್ 2 years. ಸೊ ಕೆರಿಯರ್ ಪಾತ್ವೇ ಏನು, ಕೆರಿಯರ್ ಏನು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್, ನೀವು ನಿಮ್ಮದೇ ಆದಂತಹ ಏನು ಫಾರ್ಮಸಿ ಏನು ಶಾಪ್ ಇರುತ್ತಲ್ವ ಅದನ್ನು ಸಹ ಓಪನ್ ಮಾಡ್ಬೋದು. ಸೊ ಐಲ್ ರೈಟ್ ಇಟ್ ಆಸ್ ಅ ಬಿಸ್ನೆಸ್. ಸೊ ನೀವೊಂದು ಏನು ಹೇಳ್ತಾರೆ, ಫಾರ್ಮಸ್ಯೂಟಿಕಲ್ ಶಾಪನ್ನು ನೀವು ಇಡಬೇಕಾದ್ರೆ ನಿಮಗೆ ಲೈಸೆನ್ಸ್ ಅನ್ನು ಕೇಳ್ತಾರೆ. ಸೊ ನೀವು ಈ ಬಿ ಫಾರ್ಮನ್ನು ಮಾಡಿದ್ರೆ ಆ ಲೈಸೆನ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಯಾವತ್ತು ಆ ಶಾಪ್ ಏನಿರುತ್ತೆ, ಫಾರ್ಮಸ್ಯೂಟಿಕಲ್ ಶಾಪ್ ಇರುತ್ತಲ್ವ, ಸೊ ಅದನ್ನು ಓಪನ್ ಮಾಡಬೇಕಾದ್ರೆ ಸರ್ಟಿಫಿಕೇಟ್ ಇರಬೇಕು. ಸೊ ಬಿ ಫಾರ್ಮ್ ಮಾಡಿದವರಿಗೆ ಸಿಗುತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಕೆಲವರು ಶಾಪ್ ಇಡ್ತಾರೆ, ಸರ್ಟಿಫಿಕೇಟು ಯಾರು ಫಾರ್ಮಸಿಯನ್ನು ಮಾಡಿರ್ತಾರೆ ಸೊ ಅವರ ಸರ್ಟಿಫಿಕೇಟನ್ನು ಇಡ್ತಾರೆ. ಸೊ ಇದೆಲ್ಲ ಇದೆ. ಇದಲ್ಲದೆ ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ಅಥವಾ ಎಗೈನ್ ಪ್ರೊಫೆಸರ್ ಆಗಬಹುದು, ರಿಸರ್ಚ್ ಫೀಲ್ಡಿಗೆ ಹೋಗ್ಬೋದು. ಸೊ ದೇರ್ ಆರ್ ಅದರ್ ಆಪ್ಷನ್ಸ್ ಆಸ್ ವೆಲ್. ಆದರೆ ಪುನಃ ವಾಟ್ ಈಸ್ ಮೈ ಸಜೆಷನ್ ಇಸ್, ನಿಮಗೆ ತುಂಬ ಇಂಟ್ರೆಸ್ಟ್ ಇದರಲ್ಲಿ ಈ ಫೀಲ್ಡಲ್ಲಿ ಇದೆ ಅಂದರೆ ದೆನ್ ಗೋ ಫಾರ್ ದಿಸ್. ಯಾಕಂದರೆ ಎಗೈನ್ ಈ ಎಲ್ಲ ಇಂಡಸ್ಟ್ರಿಗೆ MSc ಇನ್ ಬಯೋಕೆಮಿಸ್ಟ್ರಿ, MSc ಇನ್ ಕೆಮಿಸ್ಟ್ರಿ ಅವರನ್ನು ಸಹ ತಗೊಳ್ತಾರೆ. ಸೊ ನಾನು ಯಾಕೆ ಇದು ಹೇಳ್ತಾ ಇದ್ದೇನೆಂದರೆ, ಎಗೈನ್ ಫಾರ್ಮಸ್ಯೂಟಿಕಲ್ ಶಾಪ್ ಎಲ್ಲ ಇಡೋದಾದ್ರೆ ಅದು ಬೇರೆ ಕತೆ. ಬಿಸ್ನೆಸ್ ಎಲ್ಲ ಏನಾದರೂ ಇದ್ದರೆ, ನಿಮ್ಮ ತಂದೆ ತಾಯಿಗೆ ಶಾಪ್ ಎಲ್ಲ ಇದ್ದರೆ, ದೆನ್ ಇಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಅದರ್ವೈಸ್ ಡೋಂಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್, ಪ್ಲೀಸ್ ಡೋಂಟ್ ಡೂ ಇಟ್. ಯಾಕಂದರೆ ನಾನು MSc ಇನ್ ಬಯೋಕೆಮಿಸ್ಟ್ರಿ ಮಾಡಿ ನಾನು ಜಾಬಿಗೆ ಏನು ಇಂಟರ್ವ್ಯೂಗೆ ಹೋಗಿದ್ದಾಗ ನನ್ನ ಜೊತೆ ಬೇರೆ ಕೂತ್ಕೊಂಡಿರುವಂತಹ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸೊ ಅವರು ಎಂ ಫಾರ್ಮ್ ಮಾಡಿದರು. ಸೊ ನಾನು ಮತ್ತೆ ಅವರು, ನನ್ನ ಟೋಟಲ್ ಕೋರ್ಸ್ ಡ್ಯೂರೇಷನ್ ಎಷ್ಟಾಗಿತ್ತು, 5 year ಆಗಿತ್ತು. 3 year ಇದು ಏನು BSc, 2 year MSc ಇನ್ ಬಯೋಕೆಮಿಸ್ಟ್ರಿ. ಅಲ್ಲಿ ಕುತ್ಕೊಂಡವ್ರದ್ದು 1 ವರ್ಷ ಎಕ್ಸ್ಟ್ರಾ, ದಟ್ ಇಸ್ 4 year ಬಿ ಫಾರ್ಮ್, ಪುನಃ 2 ವರ್ಷ ಎಂ ಫಾರ್ಮ್. ಸೊ ಬೋತ್ ಆಫ್ ದೆಮ್ ವೇರ್ ಇನ್ ದ ಸೇಮ್, ದೇ ವೇರ್ ಲುಕಿಂಗ್ ಫಾರ್ ದ ಸೇಮ್ ಜಾಬ್. ಓಕೆ, ಸೊ ಯೋಚನೆ ಮಾಡಿ ಬಿಫೋರ್ ಟೇಕಿಂಗ್ ಅಪ್ ಎನಿ ಆಫ್ ದಿಸ್ ಫೀಲ್ಡ್, ರಿಸರ್ಚನ್ನು ಮಾಡಬೇಕು ಕರೆಕ್ಟಾಗಿ. ಓಕೆ, ದೆನ್ ಕಮಿಂಗ್ ಟು BSc ನರ್ಸಿಂಗ್. ಸೊ BSc ನರ್ಸಿಂಗ್ ಬಗ್ಗೆ ಮಾತಾಡೋದಾದರೆ ತುಂಬ ವಿಚಾರಗಳಿದೆ. BSc ನರ್ಸಿಂಗ್ ಕೋರ್ಸ್ ನೇಮ್ ಇಸ್ BSc ನರ್ಸಿಂಗ್, ಫುಲ್ ಫಾರ್ಮ್ ಸೈನ್ಸ್ ಇನ್ ನರ್ಸಿಂಗ್, SC. ಇಟ್ಸ್ ಲೈಕ್ ಸಿಂಪಲ್ ಅಲ್ವಾ, ಕೋರ್ಸ್ ಲೆವೆಲ್ ಇದು ಸಹ ಅಂಡರ್ ಗ್ರಾಜುಯೇಟ್, ಆದರೆ ಇದು 4 year ಕೋರ್ಸ್, ಪುನಃ ಬಿ ಫಾರ್ಮ್ ಥರಾನೇ. ಆದರೆ BSc ನರ್ಸಿಂಗ್ ಇಸ್ ಲೈಕ್ ಅ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಎವರ್ ಬ್ಯಾಚುಲರ್ ಕೋರ್ಸ್ ದಟ್ ಐ ಹ್ಯಾವ್ ಟೋಲ್ಡ್. ಯಾಕಂದರೆ ಇಲ್ಲಿ ಪ್ರಾಪರ್ ನೀವು ಹಾಸ್ಪಿಟಲ್ಸಲ್ಲಿ ಡಾಕ್ಟರಿಂದ ಜಸ್ಟ್ ಕೆಳಗಡೆ ವರ್ಕ್ ಮಾಡುವಂಥದ್ದು. ಓಕೆ, ಯು ಆರ್ ಆಲ್ಮೋಸ್ಟ್ ನಿಯರ್ ಟು ಡಾಕ್ಟರ್. BSc ನರ್ಸಿಂಗ್ ಅಥವಾ MSc ನರ್ಸಿಂಗ್ ಮಾಡಿದವ್ರು ಏನಿರ್ತಾರೆ, ಯು ಆರ್ ಆಲ್ಮೋಸ್ಟ್ ನಿಯರ್ ಟು ಡಾಕ್ಟರ್. ತುಂಬ ಆಪರ್ಚುನಿಟೀಸ್ ಇದೆ. Specifically for females, you will earn almost near to doctor only. Okay, almost near, not near, not same. So course fees again it depends. 8,000 ಇಂದ ಹಿಡಿದು 1.5 ಲಕ್ಷದವರೆಗೆ ಗೌರ್ಮೆಂಟ್ ಕಾಲೇಜಸಲ್ಲಿ ಏನು, ದಿಸ್ ಇಸ್ ದ ಫೀಸ್. ಇಟ್ ಕ್ಯಾನ್ ಗೋ ಇವನ್ ಮೋರ್. ದಿಸ್ ಇಸ್ ಫಾರ್ ಇಯರ್ ಐ ಆಮ್ ಟಾಕಿಂಗ್ ಅಬೌಟ್. ಇನ್ ಗೌರ್ಮೆಂಟ್ ಕಾಲೇಜಸ್, ಇನ್ ಗುಡ್ ಕಾಲೇಜಸ್, ಬೇರೆ ಕಾಲೇಜಸಲ್ಲಿ ಸಮ್ಟೈಮ್ಸ್ ಇವನ್ 10 lakh per year. ಸೊ ಈ ಥರ ಸಹ ಇರುತ್ತೆ. ಓಕೆ, ಸೊ ಡ್ಯೂರೇಷನ್ ಇಸ್ 4 ವರ್ಷ, 3 ವರ್ಷ ಅಲ್ಲ. ನಾವು ಎಂಟ್ರೆನ್ಸ್ ಎಕ್ಸಾಮ್
ವೆರೈಟೀಸ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಒಳ್ಳೊಳ್ಳೆ ಕಾಲೇಜಸಲ್ಲಿ ಅವ್ರವ್ರದ್ದೇ ಆದಂತಹ ಎಂಟ್ರೆನ್ಸ್ ಎಕ್ಸಾಮನ್ನು ಇಟ್ಟಿರ್ತಾರೆ. ಸೊ ಯು ಜಿ ನೀಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್, PGIMR ನರ್ಸಿಂಗ್ ಎಕ್ಸಾಮ್, ಇಂಡಿಯನ್ ಆರ್ಮಿ ನರ್ಸಿಂಗ್ BSc ನರ್ಸಿಂಗ್ ಎಕ್ಸಾಮ್, KGMU ನರ್ಸಿಂಗ್, BHU Banaras Hindu University nursing exam, AIMS nursing exam, CMC Ludhiana BSc nursing exam, JIPMER nursing, RHUS, Jamia Hamdard nursing exam. So ishtu ಒಂದು entrance exams ಇರುತ್ತೆ for BSc nursing. Okay, I guess yeah, these are the ones. ಸೊ ನಾನೊಂದು ನಂಗೆ ಜಸ್ಟ್ ನೆನಪಾಯಿತು ಸಡನ್ ಆಗಿ. ಸೊ ನಾನು ಡೆಲ್ಲಿಯಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಅಂತ ಬಂದಿದ್ದೆ. ನಾನೊಂದು ಹಾಸ್ಟೆಲಲ್ಲಿ ಉಳಿದಿದ್ದೆ. ಓಕೆ, ಆ ನನ್ನ ಹಾಸ್ಟೆಲ್ ಏಮ್ಸ್ ಡೆಲ್ಲಿಗೆ ತುಂಬ ಹತ್ತಿರ ಆಗಿತ್ತು. ಸೊ ನಾನು ಇದ್ದ ಹಾಸ್ಪಿಟಲಲ್ಲಿ ಹಾಸ್ಟೆಲಲ್ಲಿ ದೆರ್ ವೇರ್ ಸೋ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಏಮ್ಸ್. ಓಕೆ, ನರ್ಸ್ಗಳು ಏಮ್ಸಲ್ಲಿ ದೇ ವೇರ್ ನರ್ಸ್. ಓಕೆ, ಅವರ ಸ್ಯಾಲರಿ ಎಷ್ಟು ಗೊತ್ತಾ? ಇಟ್ ವಾಸ್ ಅರೌಂಡ್ 80,000 70,000 ಈ ಥರದ ಸ್ಯಾಲರಿ. ಏಜ್ ವಾಸ್ ವೆರಿ ಸಿಮಿಲರ್ ಟು ಮೀ ಆರ್ ಲಿಟಲ್ ಎಲ್ಡರ್ ಟು ಮೀ. ಸೊ ಡಾಕ್ಟರ್ಸ್ನ ಏಮ್ಸಲ್ಲಿ ಡಾಕ್ಟರ್ಸ್ನ ಸ್ಯಾಲರಿ 1-1.5 ಲಕ್ಷ ಆದರೆ ಸ್ಟಾರ್ಟಿಂಗ್ ಸ್ಯಾಲರಿ. ಏನು BSc MSc ನರ್ಸಸ್ ಏನಿರ್ತಾರೆ ಅವರ ಸ್ಯಾಲರಿ ವಾಸ್ ಅರೌಂಡ್ 80,000, ಒಂದು 20,000 ಕಮ್ಮಿ ಅಷ್ಟೇ. ಓಕೆ, ಸೊ ದ್ಯಾಟ್ ಈಸ್ ದ ಪವರ್ ಆಫ್ ನರ್ಸಿಂಗ್ ಕೋರ್ಸ್. ಸೊ ಟಾಪ್ ರಿಕ್ರೂಟರ್ಸ್ ಯಾರು ರಿಕ್ರೂಟ್ ಮಾಡ್ತಾರೆ? ಎಲ್ಲ ಹಾಸ್ಪಿಟಲ್ಸಲ್ಲಿ ನರ್ಸ್ಗಳು ಬೇಕು. ಅದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಕರೆಕ್ಟಾಗಿ ಟ್ರೈನ್ಡ್ ಆಗಿರುವಂತಹ ಈ ಥರ BSc MSc ಮಾಡಿರುವಂತಹ ಚೆನ್ನಾಗಿರೋ ನರ್ಸ್ಗಳು ಬೇಕಾಗಿರುತ್ತೆ. ಸೊ ಅಪೋಲೋ ಹಾಸ್ಪಿಟಲ್ ಎಂಟರ್ಪ್ರೈಸಸ್, ನಿಮಗೆ ಗೊತ್ತು, ಅಪೋಲೋ ಸಿಕ್ಕಾಪಟ್ಟೆ ದೊಡ್ಡ ಏನದು ಚೈನ್ ಅದು ಅಲ್ವಾ. ಎಲ್ಲ ಫೇಮಸ್, ಎಲ್ಲ ಸಿಟೀಸಲ್ಲಿ ಅಪೋಲೋ ಹಾಸ್ಪಿಟಲ್ಸ್ ಇದೆ. ಒಂದಲ್ಲ, ತುಂಬಾ ಜಾಸ್ತಿ. ಬೆಂಗಳೂರಲ್ಲಂತೂ ಗಲ್ಲಿಗೊಂದು ಅಪೋಲೋ ಹಾಸ್ಪಿಟಲ್ಸ್ ಇದೆ ಅಲ್ವಾ. ಫಾರ್ಟೀಸ್ ಹೆಲ್ತ್ ಕೇರ್, ಇದು ಸಹ ಇಂಟರ್ನ್ಯಾಷನಲ್ ಟೈಪ್. ಮದಾಂತ ಮೆಡಿಸಿಟಿ, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್, ಮ್ಯಾಕ್ಸ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇಷ್ಟೆಲ್ಲ ಹಾಸ್ಪಿಟಲ್ಸ್ಗಳು ಏನು BSc MSc ನರ್ಸಿಂಗ್ ಆದವರನ್ನ ರಿಕ್ರೂಟ್ ಮಾಡ್ತಾರೆ. ಓಕೆ, ಸೊ ಇದು ಒಂದು ಚೆನ್ನಾಗಿರುವಂತಹ ಒಂದು ಫೀಲ್ಡ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ. ಕರ್ನಾಟಕದಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET ಮುಖಾಂತರ ಸಹ ನೀವು ಇದು ಏನು ಎಂಟ್ರಿಯನ್ನು ತಗೊಳ್ಬಹುದು. BSc ನರ್ಸಿಂಗನ್ನು ಮಾಡಬಹುದು. ಕೆಲವು ಕಾಲೇಜಸ್ಗಳು BSc ನರ್ಸಿಂಗಿಗೆ CETಯನ್ನು ಆಕ್ಸೆಪ್ಟ್ ಮಾಡ್ತವೆ. ಆಸ್ ಪರ್ ಗೌರ್ಮೆಂಟ್ ಆರ್ಡರ್ ನಂಬರ್ ಬ್ಲಾ 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 ಬ್ಲಾ. For admission of BSc nursing courses, also candidates who are interested to take admission to BSc nursing courses have to register for KCET 2024 and enter application details through online in KEA portal, and they have to appear for CET for PCB subjects conducted by KEA. CET ಎಕ್ಸಾಮ್ ಅನ್ನು ಬರೀಬೇಕು. ಎಲಿಜಿಬಿಲಿಟಿ ಏನು? ಅಪ್ಲಿಕೆಂಟ್ ಶುಡ್ ಹ್ಯಾವ್ ಪಾಸ್ಡ್ ಇನ್ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಇಂಗ್ಲಿಷ್ ಪೇಪರ್. ಸೊ ಇಂಗ್ಲಿಷ್ ಸಹ ಬೇಕಾಗುತ್ತೆ ಇಂಡಿವಿಜುವಲಿ, ಆ್ಯಂಡ್ ಮಸ್ಟ್ ಹ್ಯಾವ್ obtained minimum 45% aggregate marks in PCB papers at 12th, that is second PUC standard. The candidate belonging to SC, ST and other category 40% ತೆಗೆದ್ರೆ ಸಾಕು PCB ಪೇಪರ್ ಅಲ್ಲಿ. ಪ್ಲೀಸ್ ನೋಟ್ ದಟ್ SC, ST ಎಲಿಜಿಬಿಲಿಟಿ ಕ್ರೈಟೀರಿಯಾ ಆರ್ ಅಪ್ಲಿಕೇಬಲ್ ಫಾರ್ ಕರ್ನಾಟಕ SC, ST, OBC ಕ್ಯಾಂಡಿಡೇಟ್ಸ್ ಓನ್ಲಿ. ಸೊ ಇದು ಕೆಲವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ರಿಲೇಟೆಡ್ ಟು BSc ನರ್ಸಿಂಗ್. ನೆಕ್ಸ್ಟ್, ಕಮಿಂಗ್ ಟು ಎಲೀಡ್ ಹೆಲ್ತ್ ಸೈನ್ಸಸ್, ದಟ್ ಇಸ್ BSc ಇನ್ MLT, BSc ಇನ್ MIT, BSc ಇನ್ ಆಪ್ಟೋಮೆಟ್ರಿ, BSc ಇನ್ ರೇಡಿಯೋಗ್ರಫಿ. ಸೊ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಆಪ್ಟೋಮೆಟ್ರಿ. ಸೊ ಇದೆಲ್ಲ ಎಲೀಡ್ ಹೆಲ್ತ್ ಸೈನ್ಸಸ್ ಅಂಡರ್ ಬರುವಂತಹ ಕೆಲವು ಕೋರ್ಸ್ಗಳು. ಓಕೆ, ಸೊ ಸತ್ಯ ಹೇಳಬೇಕಾದ್ರೆ ಇದರ ಬಗ್ಗೆ ನನಗೆ ಜಾಸ್ತಿ ಏನು ಇನ್ಫಾರ್ಮೇಷನ್ ಇಲ್ಲ. ಕರ್ನಾಟಕದಲ್ಲಿ ನೀವು ಈ ಥರದ ಕೋರ್ಸಸನ್ನು ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ಆ್ಯಕ್ಚುಲಿ ಇದರಲ್ಲಿದೆ, ನನಗೆ ಜಾಬ್ ರಿಲೇಟೆಡ್ ಇದೆ. ಆದರೆ ನೀವು ಬೇರೆ ಸ್ಟೇಟಲ್ಲಿ ಈ ಕೋರ್ಸನ್ನು ಮಾಡ್ತೀರಿ ಅಂದರೆ ಯಾವುದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಐ ಡೋಂಟ್ ನೋ ವೆರಿ ವೆಲ್. ಆದರೆ ಕರ್ನಾಟಕದಲ್ಲಿ ಗೊತ್ತು, KCET ಮುಖಾಂತರ ನೀವು ಏನು ಎಂಟ್ರೆನ್ಸನ್ನು ಪಡ್ಕೊಳ್ಬೋದು ಕಾಲೇಜಸಲ್ಲಿ. ಐ ಗೆಸ್ ನೀಟ್ ಸಹ ಬರಿಬೇಕಾಗುತ್ತೆ. ನಂಗೆ ಅದೇ ಇನ್ಫಾರ್ಮೇಷನ್ ಸರಿಯಾಗಿ ಇಲ್ಲ ಅಬೌಟ್ ದ ಎಂಟ್ರೆನ್ಸ್ ಎಕ್ಸಾಮ್. ಓಕೆ, ಫಾರ್ ಅಡ್ಮಿಷನ್ ಟು BPT, BPO, BSc ಎಲೀಡ್ ಹೆಲ್ತ್ ಸೈನ್ಸಸ್, ರಿಮೆಂಬರ್ ಡಿಪ್ಲೊಮೊ ಅಲ್ಲ, ಇದು BSc ಕೋರ್ಸ್, ಇದು ಬ್ಯಾಚುಲರ್ ಕೋರ್ಸಸ್, 3 ವರ್ಷದ ಕೋರ್ಸ್ ಇದು. ಓಕೆ, candidates have to register, submit the application online and pay application fees, but they need not appear for CET. So CET exam ಬರೆಯದಿದ್ರೂ
ಕರ್ನಾಟಕದಲ್ಲಿ ನಡೆಯುತ್ತೆ. ಹೆಚ್ಚಿನ ಅಂಶ ನೀಟ್ ಅಥವಾ ಏನು ಇಂಡಿವಿಜುವಲ್ ಏನು ಯೂನಿವರ್ಸಿಟಿ ಎಕ್ಸಾಮ್ಸ್ ಇದೆ ಮೇ ಬಿ. ಸೊ ನಂಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ, ಸೊ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ. ಐ ಗೆಸ್ ನೀಟ್ ನ ಸ್ಕೋರ್ ಅಥವಾ ಇಂಡಿವಿಜುವಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. ಯಾಕಂದ್ರೆ CET ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಅಂಶ ಇದು ಏನು ವಿ ಆರ್ ನಾಟ್ ಏಬಲ್ ಟು ಡೂ ದೀಸ್ ಕೋರ್ಸಸ್. ಓಕೆ, ಜಾಬ್ ಆಪರ್ಚುನಿಟಿ ಎಗೈನ್ ಹಾಸ್ಪಿಟಲ್ಸ್ ಅಲ್ಲಿ ನಾನೀಗ ಹಾಸ್ಪಿಟಲ್ಸ್ನ ಹೆಸರೆಲ್ಲ ಮೆನ್ಷನ್ ಮಾಡಿದೆ. ಅಪೋಲೋ ಇರಬಹುದು, ಫಾರ್ಟಿಸ್ ಇರಬಹುದು, ಮ್ಯಾಕ್ಸ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಸು, ಎಗೈನ್ ಆಲ್ ದ ಸೇಮ್ ಹಾಸ್ಪಿಟಲ್ಸ್. ಸೊ ಈ ಹಾಸ್ಪಿಟಲ್ಸ್ ಅಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅಲ್ವಾ. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಇರುತ್ತೆ, ರೇಡಿಯೋಗ್ರಫೀಸ್ ಇರುತ್ತೆ, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾಗೆ ಏನು ಹೇಳ್ತೀವಿ ಡಯಾಲಿಸಿಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಈ ಎಲ್ಲ ಇನ್ಸ್ಟ್ರೂಮೆಂಟನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಟೆಕ್ನಿಷಿಯನ್ಸ್ ಬೇಕು. ಸೊ ಅದಕ್ಕೆ ಡಿಪ್ಲೊಮೊ ಅಥವಾ ಬ್ಯಾಚುಲರ್ಸ್ ಆದವರನ್ನ ಹೈರ್ ಮಾಡ್ತಾರೆ. ಕೆಲವೊಮ್ಮೆ MSc ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದ ಆಪರ್ಚುನಿಟೀಸ್. ಸೊ ಸತ್ಯ ಹೇಳ್ಬೇಕಾದ್ರೆ ನನಗೆ ತುಂಬ ಜಾಸ್ತಿ ಏನು ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಬಟ್ ಇದು ಒಂದು ಕೆರಿಯರ್ ಪಾತ್ವೇ ಇಫ್ ಯು ವಾಂಟ್ ಟು, ಇಫ್ ನಾಟ್ MBBS, ಓಕೆ, BSc ನರ್ಸಿಂಗ್ ಇದರ ಜೊತೆ B.Pharm ಇದರ ಜೊತೆ ಇದು ಒಂದು ಪಾತ್ವೆ ಇದೆ. ಓಕೆ, ನೆಕ್ಸ್ಟ್ ದೆರ್ ಆರ್ ವೆರೈಟೀಸ್ ಆಫ್ ಬ್ಯಾಚುಲರ್ಸ್ ಇನ್ ಅರೌಂಡ್ 10 ಇದೆ. Bachelor of Science in Medical Laboratory Technology, Bachelor of Science in Operation Theatre Technology, Bachelor of Cardiac Care Technology. ಸೊ ಏನು ಹಾರ್ಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಅನ್ನ ನೋಡ್ಕೊಳ್ಳಿಕ್ಕೆ ಅದರ ಹೆಡ್ಗೆ ಏನಿರ್ತಾರೆ, ಸೊ ಅವರು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಅನ್ನ ಪಡ್ಕೊಂಡಿರ್ತಾರೆ CCT ಅಲ್ಲಿ. Bachelors of Science in Perfusion Technology, Neuroscience Technology, Renal Dialysis Technology, Respiratory Care Technology, and we have 2 more, that is anesthesia technology, imaging technology, radiotherapy technology, and ಇದು B, Bachelors in Medical Electronics. ಇದು ಒಂದು ಫೀಲ್ಡೇ, ಆದರೆ ಇದು ಇಂಜಿನಿಯರಿಂಗ್ ರಿಲೇಟೆಡ್ ಫೀಲ್ಡ್. ಓಕೆ, ಇಂಜಿನಿಯರಿಂಗ್ ಅನ್ನ ಮಾಡ್ಬೋದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಎಲೀಡ್ ಹೆಲ್ತ್ ಸೈನ್ಸ್. ಇದಕ್ಕೆ ನಾವು ಎಲೀಡ್ ಹೆಲ್ತ್ ಸೈನ್ಸ್ ಅಂತ ಹೇಳುವಂಥದ್ದು ಬಿಕಾಸ್ ಇಟ್ ಇಸ್ ಅಟ್ಯಾಚ್ ಟು ದ ಹೆಲ್ತ್ ಸೆಕ್ಟರ್, ಹೆಲ್ತ್ ಸೈನ್ಸಸ್. So these are the different bachelors in elite health sciences. And BPT ತುಂಬಾನೇ ಜನ ಕೇಳುವಂತಹ ಕೋರ್ಸ್, that is bachelors in physiotherapy. So fees is ranging around 50,000 to even 7 lakh per year. ಸ್ಕೋಪ್ ಏನಂದ್ರೆ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಹಾಸ್ಪಿಟಲ್ಸ್ ಅಲ್ಲಿ, ಹೆಲ್ತ್ ಕ್ಲಿನಿಕ್ಸ್ ಅಲ್ಲಿ, ಹೆಲ್ತ್ ಕೇರ್ಸ್ ಅಲ್ಲಿ, ಮಲ್ಟಿನ್ಯಾಷನಲ್ ಕಂಪನೀಸ್, ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಸ್ ಅಲ್ಲೂ ಸಹ, ಇಂಡಸ್ಟ್ರೀಸ್ ಅಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಸಹ ಮಾಡ್ಬೋದು ನೀವು ಫಿಸಿಯೋಥೆರಪಿಸ್ಟ್ ಆಗಿ, ಆಲ್ಮೋಸ್ಟ್ ನಿಯರ್ ಟು ಡಾಕ್ಟರ್. ಯಾಕಂದ್ರೆ ಫಿಸಿಯೋಥೆರಪಿಸ್ಟ್ ಅಂತೂ ಏನು ಹೇಗೆ ಡಾಕ್ಟರ್ಸ್ ಇರ್ತಾರೋ ಹಾಗೆ ಫಿಸಿಯೋಥೆರಪಿಸ್ಟ್ ಸಹ ದೇ ಆರ್ ಏಬಲ್ ಟು ಟ್ರೀಟ್ ಯು ಅಲ್ವಾ. ಸೊ ಆಫ್ಟರ್ BPT ಸ್ಟೂಡೆಂಟ್ಸ್ ಕ್ಯಾನ್ ಪರ್ಸ್ಯೂ ಮಾಸ್ಟರ್ಸ್ ಇನ್ ಫಿಸಿಯೋಥೆರಪಿ ವಿಚ್ ಇಸ್ ಆಫ್ 2-year ಲಾಂಗ್ ಕೋರ್ಸ್. ಸೊ BPT ಈಸ್ 4 to 4.5 years. ಐಮ್ ನಾಟ್ ವೆರಿ ಶ್ಯೂರ್ ಎಷ್ಟು ವರ್ಷ ಅಂತ, 4 to 4.5 years ಅಂತ ಅನ್ಕೊಳ್ತೇನೆ. ಮೋರ್ ದೆನ್ 4 ಅಂತ ಗೊತ್ತು, 4.5 2 ವರ್ಷದ ಏನು ಮಾಸ್ಟರ್ಸ್ ಅನ್ನ ಸಹ ಮಾಡಬಹುದು. ಸೊ BPTಗೆ ಎಂಟ್ರೆನ್ಸ್ ಎಕ್ಸಾಮ್ ಏನು ಅಂತ ಕೇಳಿದ್ರೆ ಇಟ್ ಇಸ್ ನೀಟ್. ಸೊ ನೀಟ್ ಎಕ್ಸಾಮ್ ಆ್ಯಂಡ್ ದ ಲಾಸ್ಟ್ ಫಿಸಿಯೋಥೆರಪಿಸ್ಟ್ ಇದಾಯ್ತಲ್ವಾ. BA and BSc in Psychology. ಸೊ ಇದು ಸಹ ಸಮಥಿಂಗ್ ರಿಲೇಟೆಡ್ ಟು ದ ಹೆಲ್ತ್ ಸೈನ್ಸ್ ಆ್ಯಂಡ್ ಮೆಡಿಸಿನ್ ಅಲ್ವಾ. ಸೊ ಇದರ ಬಗ್ಗೆ ಸ್ವಲ್ಪ ನೋಡುವ. ಇದಕ್ಕೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ನ ಅಗತ್ಯ ಇಲ್ಲ. ಮೇ ಬಿ ಯೂನಿವರ್ಸಿಟೀಸ್ನವರು ಕೆಲವು ಎಂಟ್ರೆನ್ಸ್ ಎಕ್ಸಾಮನ್ನು ಇಟ್ಟಿರ್ತಾರೆ, ಕೆಲವು ಕಾಲೇಜಸ್ಗಳು. ಆದರೆ ನಿಜವಾಗ್ಲೂ ಲೈಕ್ ಇಫ್ ಯು ವಾಂಟ್ ಟು ಡೂ ವಿದೌಟ್ ಎನಿ ಎಂಟ್ರೆನ್ಸ್ ಎಕ್ಸಾಮ್, ಸ್ಟಿಲ್ ಯು ಕ್ಯಾನ್ ಡೂ BSc ಇನ್ ಸೈಕಾಲಜಿ. ಓಕೆ, ಸೊ ಡ್ಯೂರೇಷನ್ ಇಸ್ ಜಸ್ಟ್ 3 years, 3 ವರ್ಷದ ಕೋರ್ಸು. ಇದು ಪ್ರೊಫೆಷನಲ್ ಫೀಲ್ಡ್ ಅಲ್ಲ. ಈಗ ನಾನು ಹೇಳಿರುವಂತಹ BPT, BSc ನರ್ಸಿಂಗ್ ಇದೆಲ್ಲ ಪ್ರೊಫೆಷನಲ್ ಫೀಲ್ಡ್. ಇಂಜಿನಿಯರಿಂಗ್ ಇದೆಲ್ಲ 4 years ಕೋರ್ಸ್ ಏನಿರುತ್ತೆ ಇದು ಪ್ರೊಫೆಷನಲ್. ಸೊ ಇದು ಏನು ಇಟ್ಸ್ ನಾಟ್ ಅ ಪ್ರೊಫೆಷನಲ್ ಫೀಲ್ಡ್. ಸೊ 3 ವರ್ಷದ ಕೋರ್ಸ್ ಆಗಿರುತ್ತೆ. ಕೆರಿಯರ್ ಪಾತ್ಸ್, ವೆರೈಟೀಸ್ ಆಫ್ ಕೆರಿಯರ್ ಪಾತ್. ಪ್ರತಿಯೊಂದು ಕಂಪನಿಯಲ್ಲಿ ನಿಮಗೆ ಹೆಚ್ಚಿನ ಜನ ಏನು
ಹ್ಯೂಮನ್ ರಿಸೋರ್ಸಸ್ HR ಆಗಿ ವರ್ಕ್ ಮಾಡ್ತಾ ಇರ್ತಾರಲ್ವ, ಅವರೆಲ್ಲ ನಿಮಗೆ ಅವರ ಕ್ವಾಲಿಫಿಕೇಶನ್ ಎಲ್ಲ ಕೇಳಿದ್ರೆ ನೀವು BSc BA ಇನ್ ಸೈಕಾಲಜಿ. ಸೊ ಬೇರೆ ಬೇರೆ ಥರದ ಸೈಕಾಲಜಿ ಇದೆ, ಚೈಲ್ಡ್ ಸೈಕಾಲಜಿ, ಕಾರ್ಪೊರೇಟ್ ಸೈಕಾಲಜಿ, ಬಿಸ್ನೆಸ್ ಸೈಕಾಲಜಿ. ಸೊ ಅಕಾರ್ಡಿಂಗ್ ಟು ದಿಸ್ ನಮಗೆ ಏನು ಕಾರ್ಪೊರೇಟ್ ಅಲ್ಲಿ ಅಥವಾ ಬಿಸ್ನೆಸ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ವಿ ಕ್ಯಾನ್ ಬಿಕಮ್ ಅನ್ ಆಂಟ್ರಪ್ರಿನರ್ ಆ್ಯಂಡ್ ವಿ ಕ್ಯಾನ್ ಗೆಟ್ ಇನ್ ಟು ಕಾರ್ಪೊರೇಟ್ ಫೀಲ್ಡ್ ಆಸ್ ವೆಲ್. ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ಬೋದು, ಕೌನ್ಸಿಲರ್ ಆಗ್ಬೋದು. ಈಗ ಪ್ರತಿಯೊಂದು ಕಾಲೇಜಲ್ಲೂ ಕೌನ್ಸಿಲರ್ನ ಇಟ್ಟಿರ್ತಾರೆ ಅಲ್ವಾ, ಏನು ನಿಮ್ಮ PU ಕಾಲೇಜಲ್ಲಿ ಪ್ರತಿಯೊಂದು ಕಾಲೇಜಲ್ಲಿ ಕೌನ್ಸಿಲರ್ಸ್ ಅನ್ನು ಇಟ್ಟಿರ್ತಾರೆ, ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಕೌನ್ಸಿಲರ್ಸ್ ಅನ್ನು ಇಟ್ಟಿರ್ತಾರೆ. ಸೊ ಅವರೆಲ್ಲ BSc ಅಥವಾ BA ಇನ್ ಸೈಕಾಲಜಿ ಅಥವಾ MSc MA ಇನ್ ಸೈಕಾಲಜಿ ಮಾಡಿರೋರು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ಬೋದು, ರಿಸರ್ಚ್ ರೋಲ್ಸ್ ಇರುತ್ತೆ, ಟೀಚರ್ ಆಗು ಕೆಲಸ ಮಾಡ್ಬೋದು, HR ರಿಲೇಟೆಡ್ ಫೀಲ್ಡ್ ಅಲ್ಲಿ, ಎಜುಕೇಶನಲ್ ಸೈಕಾಲಜಿ. ಸೊ ದರ್ ಆರ್ ವೆರೈಟೀಸ್ ಆಫ್ ಆಪ್ಷನ್ಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ವಿಲ್ ಡೂ BSc MSc ಇನ್ ಸೈಕಾಲಜಿ. ನನಗೂ ಮಾಡಬೇಕಿತ್ತು, ನನಗೂ ಆಸೆ ಇತ್ತು. ನಾನು ಇಫ್ ಪಾಸಿಬಲ್ ಆಫ್ಟರ್ ಸಮ್ ಇಯರ್ಸ್ ಐಮ್ ಥಿಂಕಿಂಗ್ ಟು ಡೂ PhD ಇನ್ ಸೈಕಾಲಜಿ. ಗೊತ್ತಿಲ್ಲ ಟೈಮ್ ಸಿಗುತ್ತಾ ಇಲ್ವಾ ಏನೋ ಅಂತ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್. ಸೊ ಇಫ್ ಯು ಆರ್ ಲೈಕಿಂಗ್ ಇಟ್ ಯು ಕ್ಯಾನ್ ಡೂ. ಸೊ ಕೆಲವು ವಿಡಿಯೋಸ್ ಎಲ್ಲ ಬರುತ್ತೆ, ನಾನು ಹೇಳಬಾರ್ದು, ಐ ಕಾಂಟ್ ಪ್ರಮೋಟ್ ಅದರ್ಸ್ ಅಲ್ವಾ. ಸೊ ಒಬ್ಳು ಆಂಟ್ರಪ್ರಿನರ್ ಇದ್ದಾಳೆ, ಶಿ ಈಸ್ ಅ ಕಾಲೇಜ್ ಡ್ರಾಪ್ ಔಟ್ ಹೂ ವಾಸ್ ಡೂಯಿಂಗ್ ಸೈಕಾಲಜಿ. ಓಕೆ, BA ಅಥವಾ BSc ಏನೋ ಸೆಕೆಂಡ್ ಇಯರಲ್ಲಿ ಡ್ರಾಪ್ ಅನ್ನ ತಗೊಂಡಿರೋದು ಅವಳು. ಸೊ ಅವಳು ಶಿ ಹ್ಯಾಡ್ ಟೇಕನ್ ಅಪ್ ಏನು ಯಾವ ಸೈಕಾಲಜಿ, ಶಿ ಟಾಕ್ಸ್ ಅ ಲಾಟ್ ಅಬೌಟ್ ಬಿಸ್ನೆಸ್ ಸೈಕಾಲಜಿ. ಸೊ ಕಸ್ಟಮರ್ಸ್ನ ಸೈಕಾಲಜಿ ಏನು, ಸೊ ದಟ್ ಕಮ್ಸ್ ಅಂಡರ್ ಬಿಸ್ನೆಸ್ ಸೈಕಾಲಜಿ. ಸೊ ಆ ಕಸ್ಟಮರ್ಸ್ನ ಸೈಕಾಲಜಿಯನ್ನು ನಾವು ತಿಳ್ಕೊಂಡಿದ್ರೆ ವಿ ಆರ್ ಏಬಲ್ ಟು ಗ್ರೋ ಅವರ್ ಬಿಸ್ನೆಸ್. ಸೊ ಎಷ್ಟೋ ಕಾರ್ಪೊರೇಟ್ಸ್, ಎಷ್ಟೋ ಕಂಪನೀಸ್ಗಳಿಗೆ ಇಂತಹ ಏನು ಕ್ಯಾಂಡಿಡೇಟ್ಸ್ ಬೇಕಾಗಿರುತ್ತೆ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್. ಸೊ ದೀಸ್ ಆರ್ ಸಮ್ ಆಫ್ ದ ಆಲ್ಟರ್ನೇಟಿವ್ ಕೆರಿಯರ್ ಪಾತ್ವೇ ಆ್ಯಂಡ್ ಇಟ್ ಈಸ್ ಅ ರಿಫ್ರೆಶಿಂಗ್ ಪಾತ್ವೇ. ಬರೀ MBBS ಅದ್ರಲ್ಲಿ ಬರೀ MBBS ಅಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ, ಸತ್ಯ ಹೇಳಬೇಕಾದ್ರೆ. MBBS ಆದಮೇಲೆ MD ಮಾಡಲೇಬೇಕು. ಸೊ ಎಲ್ಲ MBBS ಮಾಡುವಾಗ ನೀವು ಬೇರೆ ಒಂದು ಫೀಲ್ಡಲ್ಲಿ ಈ ಥರ ಬ್ಯಾಚುಲರ್ಸ್ MSc ಮಾಡಿದ್ರೆ ಮೇ ಬಿ ಯು ವುಡ್ ಬಿ ಏಬಲ್ ಟು ಪ್ಲೇಸ್ ಇನ್ ಅ ಬೆಟರ್ ಪೊಸಿಷನ್. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.